ಮಾಡಿ ಮಕ್ಕಳಿಗೆ ಬೆಳೆಯೋ ಮಕ್ಕಳು ಮಾಡಿ ತಿನ್ಸಿ ಅಂತ ಹೇಳ್ತಿದ್ದಾರೆ. ಆದ್ರೂ ಅವ್ರು ಇದ್ದಷ್ಟು ಮುಂಚೆನೇ ಹುಷಾರಿಲ್ಲಂತೆ. ನಾನು ಇನ್ನೊಂದು ಇವಾಗ ಸ್ವಲ್ಪ ಏನ್ ಮಾಡ್ತೀಯಮ್ಮ ಸಂಡೇ ಸ್ಪೆಷಲ್? ಚಿಕನ್ ಸಾಂಬಾರ್ ಬೇಡ ಮಮ್ಮಿ, ಕಬಾಬ್ ಬಸ್ಸಾರು ಬೇಡ ಮಮ್ಮಿ, ನಮ್ಗೆ ಕಬಾಬ್ ತಿನ್ಬೇಕು ಅನ್ಸುತ್ತೆ. ಮಾಡ್ಬಿಟ್ಟಿದ್ದಾರೆ ನಮಗೆ. ಅವರು KFC ಟೈಪಲ್ಲಿ ಮಾಡ್ಕೊಡು ಮಮ್ಮಿ ಅಂತ ಕೇಳ್ತಿದ್ದಾರೆ. ಈಗ ಕಿಚನ್ ಒಳಗಡೆ ಎಂಟರ್ ಆಗಿದ್ದೀನಿ. ಎಲ್ಲೋ ತುಂಬಾ ಕಂಟ್ರೋಲ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಡೇ ಬಂದು ಸಂಡೇ ಅರ್ಲಿ ಮಾರ್ನಿಂಗ್ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ಏನಪ್ಪ ಈ ವ್ಲಾಗಿನ ಸ್ಪೆಷಲ್ ಅಂದರೆ ಕುಕ್ಕಿಂಗ್ ವ್ಲಾಗು. ತುಂಬಾ ಬೇಗ ಕ್ವಿಕ್ಕಾಗಿ ಒಂದು 20 ಮಿನಿಟ್ಸಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ 20 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ಯಾವ ಥರ ಸಿಂಪಲ್ಲಾಗಿ ಡಿಫ್ರೆಂಟು ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಬಂದು ಮಸಾಲ ಚಿತ್ರಾನ್ನ, ಸೆಕೆಂಡ್ ಒಂದು ವಾಂಗಿಬಾತು. ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಮಸಾಲ ಹಾಗೆ ತುಂಬ ಜನಕ್ಕೆ ಒಳ್ಳೆ ಥರ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ದೀರಾ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಸಿಸ್ಟರ್ಸ್ಗಳೇ ಹೇಳ್ತಿದ್ದೀರಾ, ನೀವು ಮುಂಚೆ ಎಲ್ಲ ಹಳೆ ವ್ಲಾಗ್ಸ್ ಎಲ್ಲ ನೋಡಿ ಬಂದು ಹಳೆ ವ್ಲಾಗ್ಸ್ಗಳಿಗೆ ಕಮೆಂಟ್ ಮಾಡ್ತಿದ್ದೀರಾ. ಸಿಸ್ಟರ್ ಮುಂಚೆ ಹೇಗಿದ್ರಿ, ಈಗಲೂ ನೀವು ಹಾಗೆ ಇರಿ. ಅವರು ನಿಮ್ಮನ್ನು ಎಲ್ಲೋ ಮೇಲೆ ನೋಡಿ ಖುಷಿ ಪಡ್ತಿರ್ತಾರೆ, ನಿಮ್ಮ ಹಿಂದೆನೇ ಇರ್ತಾರೆ. ನೀವು ಆಗಿದ್ರೇ ಅಣ್ಣಂಗೆ ಖುಷಿ ಆಗೋದು ಅಂತ. ಆಲ್ವೇಸ್ ನಾನು ಹಾಗೆ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನ್ನಲ್ಲಿ ಏನು ಚೇಂಜಸ್ ಆಗಿದೆ ಅಂತಲೂ ಕೂಡ ನೀವೇ ಹೇಳಿ. ಮುಂಚೆ ಥರನೇ ಇರಿ ನೀವು, ಮುಂಚೆ ಥರ ಅವರು ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ನಿಮ್ಮ ಸ್ಟೈಲ್ ಏನಿದೆ ಅದೇ ಥರನೇ ನೀವು ಇರಿ ಅಂತ ಹೇಳಿದ್ದೀರಾ. ಖಂಡಿತ ಆಗಿದ್ದೀನಿ ಅಂತ ಇರೋಕ್ಕೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ನಾನು ಕುಗ್ತಾನೇ ಇದ್ದೀನಿ. ಖಂಡಿತ ಸಿಸ್ಟರ್ಸ್ ಟ್ರೈ ಮಾಡ್ತೀನಿ. ಯಾರೆಲ್ಲ ನನಗೆ ಆ ಥರ ಮೆಸೇಜ್ ಮಾಡಿದ್ದೀರಾ ಖಂಡಿತ ಟ್ರೈ ಮಾಡ್ತೀನಿ. ಎಲ್ಲ ಹಳೆ ವ್ಲಾಗ್ಸು ನೋಡ್ಕೊಂಬಂದು ಕಮೆಂಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಒಂದು ಕಡೆ ನಿಮ್ಮಿಬ್ರಿಗೂ ದೃಷ್ಟಿನೇ ಆಗೋಯ್ತೇನೋ ಅಂತೆಲ್ಲ ಹೇಳ್ತಿದ್ದೀರಾ. ಅದಂತೂ ನನಗೆ ಗೊತ್ತಿಲ್ಲ. ಆ ದೃಷ್ಟಿ ನನಗೆ ಆಗ್ಬೋದಿತ್ತು, ಅವರಿಗೆ ಯಾಕಾಯಿತು ಅಂತ ಅಂದ್ಕೊಳ್ತೀನಿ. ಬನ್ನಿ, ತುಂಬ ತಡ ಮಾಡೋದು ಬೇಡ, ವ್ಲಾಗಿಗೆ ಹೋಗೋಣ ಬನ್ನಿ. ಆಲ್ಮೋಸ್ಟು ಸಂಡೇ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಇದ್ದಾಗ ಯಾವತ್ತೂ ಇಷ್ಟು ಅರ್ಲಿ ಮಾರ್ನಿಂಗ್ ನಾವು ವೆಜ್ ಕುಕ್ ಮಾಡಿದ್ದೇ ಕಡಿಮೆ. ಸಂಡೇ ಅಂದ್ರೇ ನಾನ್ ವೆಜ್ಜು ಏನಾದರೂ ಒಂದು ತರ್ತಿದ್ರು. ಬಿರಿಯಾನಿ, ಕಬಾಬು ಬೆಳಗ್ಗೆನೇ ನಮ್ಮ ಮನೇಲಿ. ಇವಾಗ ನಮ್ಮ ಮನೆ ಮೇಲೆ ಇರೋರನ್ನೇ ಕೇಳ್ತಿದ್ದಾರೆ, ಅವ್ರಿಗೆ ಸ್ಮೆಲ್ ಹೋಗ್ತಿತ್ತು. ಇವಾಗ ಯಾಕೆ ಮಾಡಿ ಇಡೀ ಮಕ್ಕಳಿಗೆ ಬೆಳೆಯೋ ಮಕ್ಕಳು ಮಾಡಿ ತಿನ್ನಿಸಿ ಅಂತ ಹೇಳ್ತಿದ್ದಾರೆ. ಆದ್ರೂ ಅವರಿದ್ದಷ್ಟು ಮುಂಚೆ ಅಷ್ಟು ಮಾಡೋದಂತೂ ಕಡಿಮೆ ಆಗಿದೆ. ಸಂಡೇ ಬಂದರೆ ನೆನಪಾಗುತ್ತೆ ಬೆಳಗ್ಗೆನೇ. ಬನ್ನಿ, ತಡ ಮಾಡಿದೆ. ಇವಾಗ ಪ್ರೊಸೀಜರ್ಗೆ ಹೋಗೋಣ. ನಾನಿವಾಗ ಫಸ್ಟು ವಾಂಗಿಬಾತು ಮಾಡ್ಕೊಳ್ತೀನಿ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಏನೆಲ್ಲ ಐಟಮ್ಸ್ ಬೇಕು ತೆಗೆದಿಟ್ಕೊಂಡಿದ್ದೀನಿ. ನಾನು ಬದನೆಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಆಗಿದ್ರೇ ಚೆನ್ನಾಗಿರೋದು. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಕಡಲೆ ಬೀಜನ ಸೇರಿಸ್ಕೊಳ್ಳಿ. ನೋಡಿ ಕಡಲೆ ಬೀಜನ ಬೇಕಿದ್ರೆ ಫಸ್ಟೇ ಫ್ರೈ ಮಾಡಿ ನೀವು ತೆಗೆದು ಕೂಡ ಇಟ್ಕೊಬೋದು. ನನ್ನ ಹಸ್ಬೆಂಡ್ಗೆ ಫೇವ್ರೇಟ್. ಅವ್ರಿಗೆ ನನ್ನ ಕೈಯಲ್ಲಿ ಯಾವ್ದು ಫೇವ್ರೇಟ್ ಇಲ್ಲ, ಎಲ್ಲನೂ ಫೇವ್ರೇಟೇ. ನೋಡಿ ಕಡಲೆ ಬೀಜ ಸ್ವಲ್ಪ ಬ್ರೌನಿಷ್ ಕಲರ್ ಆದಮೇಲೆ ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ಕೊಳ್ಳಿ. ಉದ್ದಿನಬೇಳೆ ಫ್ರೈ ಆದಮೇಲೆ ಕರಿಬೇವನ್ನ ಹಾಕ್ಕೊಳ್ಳಿ. ಒಂದು ಹಿಡಿಯಷ್ಟು ಕರಿಬೇವು ಹಾಕಿ ಈಗ ಬದನೆಕಾಯಿನ ನೀಟಾಗಿ ನೀರಿಂದ ಸಪ್ರೇಟಾಗಿ ತೆಗೆದಿಟ್ಕೊಂಡು ಎಲ್ಲ ಬದನೆಕಾಯಿನ ಆಯಿಲ್ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಆಯಿಲಿಗೆ ಈ ಬದನೆಕಾಯಿನ ಸೇರಿಸ್ಕೊಂಡು ಆಯಿಲಲ್ಲಿನೇ ಚೆನ್ನಾಗೆ ಫ್ರೈ ಆಗೋಕ್ಕೆ ಬಿಡಿ. ಇವಾಗ ಇದನ್ನ ಒಂದು 5-10 ನಿಮಿಷ ಬಿಡಿ. ಈಗ ಅದೆಲ್ಲ ಸ್ವಲ್ಪ ಬಾಡುತ್ತೆ. ನೋಡಿ ಒಂದು 5-10 ನಿಮಿಷ ಬಿಟ್ಟರೆ ಈ ಥರ ಚೆನ್ನಾಗಿ ಇವಾಗ ಆಯಿಲಲ್ಲಿನೇ ಬದನೆಕಾಯಿ ಬೆಂದಿದೆ. ಈಗ ಒಂದು ಇಡಿಯಷ್ಟು ಹುಣಸೆಕಾಯಿನ ನೀರಲ್ಲಿ ನೆನೆಸಿ ಗೊಜ್ಜನ್ನ ಸೇರಿಸ್ಕೊಳ್ಳಿ. ಹುಣಸೆ ಗೊಜ್ಜು ಹಾಕಿ ಇವಾಗ ಸ್ವಲ್ಪ ಅದು ಹುಣಸೆ ರಸ ಎಲ್ಲ ಬದನೆಕಾಯಿಗೆ ಅಬ್ಸರ್ವ್ ಆಗೋವರೆಗೂ ಬಿಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 5-10 ನಿಮಿಷ ಬಿಡೋಣ. ಕೆಲವರು ಟೊಮೆಟೊ ಬಾತ್ ಥರ ಮಾಡ್ತಾರೆ ವಾಂಗಿಬಾತು. ಈ ಥರ ಮಾಡಿದ್ರೇ ನಮ್ಮ ಮನೆಯಲ್ಲಿ ಇಷ್ಟ, ನನಗೂ ಕೂಡ ಅಷ್ಟೇ. ಆವಾಗಲಿಂದ ಈ ಥರ ಮಾಡಿನೇ ಅಭ್ಯಾಸ. ನೋಡಿ ಉಪ್ಪೆಲ್ಲ ಹಾಕಿ ಈಗ ಚೆನ್ನಾಗೆ ಹುಳಿ ಉಪ್ಪು ಹಿಡಿದಿದೆ ಬದನೆಕಾಯಿಗೆ. ಖಾರಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಖಾರನೂ ಮತ್ತು ಕಲರ್ ಎರಡೂ ಕೂಡ ಇರುತ್ತೆ. ಒಂದು 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ
ನಾನು ಒಬ್ಬರಿಗೆ ಮಾಡ್ತಿಲ್ಲ, ಇದು ಮನೆಗೆ. ನೋಡಿ, ಈಗ 1 ಕಪ್ಪಷ್ಟು ವಾಂಗಿಬಾತ್ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ವಾಂಗಿಬಾತ್ ಪೌಡರು ಕೂಡ ಅಷ್ಟೇ ನೀವು ಮನೇಲಿ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟು ಯಾವಾಗಾದರೂ ರೆಸಿಪಿ ಬೇಕಿದ್ದರೆ ಕೇಳಿ, ನಾನು ವಾಂಗಿಬಾತ್ ಪೌಡ್ರು ಮಾಡೋದು ಯಾವ ಥರ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ವಾಂಗಿಬಾತ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನೊಂದು 5-10 ಮಿನಿಟ್ಸು ಲೋ ಫ್ಲೇಮ್ ಇಟ್ಟು ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕಿದ್ದರೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕುಕ್ ಆಗೋಕ್ಕೆ ಬಿಡೋಣ. ಫೈನಲಿ ಈಗ ಇದು ಆಗಿದೆ. ಫೈನಲ್ ಟಚ್ ಆಗಿ ಕೊತ್ತಂಬರಿನ ಗಾರ್ನಿಷ್ ಮಾಡಿಕೊಂಡ್ರೆ ಬಿಸಿ ಬಿಸಿ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ತೆಗೆದು ಇದನ್ನು ಪಕ್ಕಕ್ಕೆ ಇಡೋಣ. ನಾನು ಆಗಲೇ ಹೇಳಿದೆ 2 ಮನೆಗೆ ಮಾಡ್ತಾಯಿದ್ದೀನಿ ಅಂತ, ಯಾರಿಗೆ ಅಂತ ಕೂಡ ನಾನು ಹೇಳ್ತೀನಿ. ಬನ್ನಿ, ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟು ಬಂದು ಮಸಾಲ ಚಿತ್ರಾನ್ನಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಇಷ್ಟನ್ನು ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರೆಸಿಪಿ ಬಂದು ಮಸಾಲ ಚಿತ್ರಾನ್ನ ಗೊಜ್ಜು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ. ನಮ್ಮ ಮನೇಲಿ ಎಲ್ಲರಿಗೂ ನನ್ನ ಕೈಯಲ್ಲಿ ಫೇವ್ರೆಟ್ಟು. ನಾನು ಇದುವರೆಗೂ ಈ ರೆಸಿಪಿನ ಎಲ್ಲೂ ಶೇರ್ ಮಾಡಿಲ್ಲ. ಇದೇ ಮೊದಲ ಬಾರಿಗೆ ನಾನು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಕೇಳ್ತಿದ್ರು ಎಲ್ಲರೂ ಒಂದು ಸತಿ ವ್ಲಾಗ್ ಮಾಡಿ ತೋರಿಸು ಅಂತ. ಆಲ್ವೇಸ್ ಎಲ್ಲರಿಗೋಸ್ಕರ ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ತುಂಬ ನುಣ್ಣಗೂ ರುಬ್ಕೊಬೇಡಿ, ಮೀಡಿಯಮ್ಮಾಗಿ ತರಿಯಾಗಿ ರುಬ್ಕೊಂಡು ಈಗ ನೋಡಿ ಈ ಥರ ಇರಬೇಕು. ಇವಾಗ ಬನ್ನಿ, ಈಗ ಮಸಾಲ ಚಿತ್ರಾನ್ನ ಮಾಡೋಕ್ಕೂ ಕೂಡ ಇನ್ನೊಂದು ಬಾಣಲಿ ಇಟ್ಕೊಳ್ಳಿ. ಈಗ ಗ್ಯಾಸ್ ಹಚ್ಕೊಂಡು ಬಾಣಲಿಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ನೋಡಿ. ಈ ಗೊಜ್ಜು ಅಷ್ಟೇ, ನಾನು ನನಗೆ ಮಾಡ್ತಿಲ್ಲ, 2 ಮನೆಗೆ ಆಗೋ ಅಷ್ಟು ಗೊಜ್ಜನ್ನ ನಾನು ಮಾಡ್ತಾಯಿದ್ದೀನಿ. ಯಾರಿಗೆ ಅಂತ ಹೇಳ್ತೀನಿ. ನೋಡಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಆದಮೇಲೆ ಕಡಲೆಬೀಜ ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ. ನೋಡಿ, ನನ್ನ ಮಗ ಬಂದು ನನಗೆ ಹೆಲ್ಪ್ ಮಾಡ್ತಿದ್ದಾನೆ, ಚಿಕ್ಕವನು. ನಮ್ಮ ಮಕ್ಕಳು ನನಗೆ ಆಲ್ಮೋಸ್ಟ್ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ನೋಡಿ, ಕಡಲೆಬೀಜ ಕೂಡ ಬ್ರೌನಿಷ್ ಕಲರ್ಗೆ ಫ್ರೈ ಆದಮೇಲೆ ಈಗ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಳ್ಳಿ. ಕಡಲೆಬೀಜ ಬೇಕಿದ್ದರೆ ನೀವು ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಕೂಡ ಸೇರಿಸ್ಕೊಬೋದು. ಚೆನ್ನಾಗಿ ಈ 3 ಕೂಡ ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಈಗ ಕರಿಬೇವನ್ನು ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ. ಜೀರಿಗೆ ಕಪ್ಪಾಗ್ದಂಗೆ ನೋಡ್ಕೊಳ್ಳಿ. ಈಗ ಜೀರಿಗೆ ಆದಮೇಲೆ ಕರಿಬೇವು, ಆಗಲೇ ಸಣ್ಣಗೆ ಕಟ್ ಮಾಡಿ ಇಟ್ಟಂಥ ಆನಿಯನ್ನು 1 ಕಪ್ಪಷ್ಟು ಆನಿಯನ್ನ ಸೇರಿಸ್ಕೊಳ್ಳಿ. ನೀಟಾಗಿ ಒಂದು 5-10 ನಿಮಿಷ ಬಿಡೋಣ ಆನಿಯನ್ನು ಕೆಂಪಾಗೋಕ್ಕೆ. ನಾನು ಹೇಳಿದೆ ಈ 2 ಗೊಜ್ಜನ್ನು ನಾನು 2 ಮನೆಗೆ ಆಗೋಂಗೆ ಮಾಡ್ತಾಯಿದ್ದೀನಿ ಅನ್ವಲ್ಲ, ಅದು ಯಾರಿಗೆ ಅಂದರೆ ಅಪ್ಪಾಜಿ ಅವ್ರಿಗೆ, ಆಂಕಲ್ಗೆ ಕಳಿಸ್ಬೇಕು ಅವರಿಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊನ್ನೆ ಅಂದರು ತುಂಬ ದಿವಸ ಆಯ್ತಲ್ಲಮ್ಮ ನಿನ್ನ ಕೈಯಲ್ಲಿ ತಿಂದು ಅಂತ, ಅದಕ್ಕೆ ಮಾಡ್ತಿದ್ದೀನಿ. ನೋಡಿ, ಈಗ 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿ ಒಂದು 5 ನಿಮಿಷ ಬಿಡೋಣ. ಈಗ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ರುಬ್ಬಿ ಇಟ್ಕೊಂಡಂಥ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಆಗಲೇ ರುಬ್ಕೊಂಡಿದ್ದೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿಮೆಣ್ಸಿನ್ಕಾಯಿ. ಈ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೀಟಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಯಿಲೆಲ್ಲ ಸಪ್ರೇಟ್ ಬಿಟ್ಕೊಂಡಾಗ 1 ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳಿ. ಅರಿಶಿಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುಕ್ ಆಗೋಕ್ಕೆ ಬಿಡೋಣ. ಫೈನಲಿ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಈಗ ಲೋ ಫ್ಲೇಮ್ ಇಟ್ಕೊಂಡು ನಿಂಬೆ ರಸನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ನಿಂಬೆಹಣ್ಣನ್ನು ಬಳಸಿದ್ದೀನಿ. 2 ನಿಂಬೆಹಣ್ಣನ್ನು ಹಾಕಿ ನಿಂಬೆ ರಸನ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 10 ಜನಕ್ಕೆ ರೈಸ್ ಕಲಿಸ್ಬೋದು, ಅಷ್ಟು ಗೊಜ್ಜು ಆಗುತ್ತೆ. ಇದು ಕ್ವಾಂಟಿಟಿ ಕಡಿಮೆ ಇದ್ರೂ ತುಂಬಾ ಜಾಸ್ತಿ ಜನ ಇದನ್ನು ಇದ್ದಾಗ ಮಾಡಿದ್ರೆ ಚೆನ್ನಾಗೇ ಅಡ್ಜಸ್ಟಬಲ್ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿನ ಹಾಕ್ಕೊಂಡ್ರೆ ಬಿಸಿ ಬಿಸಿ ಮಸಾಲ ಚಿತ್ರಾನ್ನ ಹಾಗೆ ವಾಂಗಿಬಾತ್ 2 ಕೂಡ ರೆಡಿಯಾಗಿದೆ. ಐ ಹೋಪ್ ನಿಮ್ಗೆ ಈ 2 ರೆಸಿಪಿನೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಫೈನಲಿ ನೋಡಿ, 2 ಥರ ಗೊಜ್ಜು ರೆಡಿ ಆಯಿತು. ಇದು ಬಂದು ವಾಂಗಿಬಾತು ಕಾಣಿಸ್ತಿದೆ ಅನಿಸುತ್ತೆ ನೀಟಾಗೆ. ಇದು ಬಂದು ಮಸಾಲ ಚಿತ್ರಾನ್ನ. 2 ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ಬೆಳಗ್ಗೆನೇ ಅಂಕಲ್ ಬಂದರು. ಅವರಿಗೆ ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ದೀನಿ. ಗೊಜ್ಜು ನಾನು ಮಾಡಿದ್ದೆ ಅವರಿಗೋಸ್ಕರ, ಬಟ್ ಅಂಕಲ್ ಇಷ್ಟು ಬೆಳಗ್ಗೆನೇ ಅವರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಟಿಫನ್ ತಿನ್ನಲ್ಲ ಅಂದರು. ಅದಕ್ಕೆ ಅವ್ರಿಗೆ ಪಾರ್ಸಲ್ ಮನೆಗೆ 2 ಗೊಜ್ಜನ್ನ ಹಾಕಿ ಕಳಿಸ್ದೆ. ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ತಂದಿದ್ದಾರೆ ಮನೆಗೆ, ಮಕ್ಕಳಿಗೆ. ಹಾಗೆ ಚಿಕನ್ ತಂದು ಕೊಟ್ಟಿದ್ದಾರೆ ನೋಡಿ ಲಿಶೀಸಲ್ಲಿ. ಏನು ಲೈಫ್ ಲೈನ್ಸ್
ಚಿಕನ್ನು ಹಾಗೆ ಕೊತ್ತಂಬರಿ ಪುದೀನ ಅದೆಲ್ಲ ಮನೆಗೆ ಏನು ಬೇಕೋ ಅದನ್ನು ತಂದಿದ್ದಾರೆ. ಯಾಕಂದರೆ ತುಂಬ ಹತ್ರದಿಂದ ನೋಡಿರೋ ವ್ಯಕ್ತಿ ನಮ್ಮನ್ನು ಅವರು. ಹಂಗಾಗ್ಬಿಟ್ಟು ಎಲ್ಲೋ ನಾವು ತಿಂತೀವಿ ನಾವು ಮಕ್ಕಳು ಅಂದ್ಬಿಟ್ಟು ಭಾನುವಾರ ಅಲ್ವಾ ಬೆಳಗ್ಗೆನೇ ಬಂದು ಚಿಕನ್ ಎಲ್ಲ ತಂದುಕೊಟ್ಟು ಮಕ್ಕಳಿಗೆ ಮಾಡಿಡಮ್ಮ ಅಂತ ಹೇಳಿಬಿಟ್ಟು ಟಿಫನ್ ಎಲ್ಲ ತಂದುಕೊಟ್ಟು ಹೋದರು. ಅವ್ರಿಗೆ ಗೊತ್ತಿತ್ತು ವಾರ ಅಂದರೆ ನಾವು ಹೇಗೆ ತಿಂತಿದ್ವಿ ಅಂತೆಲ್ಲನೂ, ನಮ್ಮ ಮನೆಯವ್ರು ನಮ್ಮನ್ನು ಹೇಗೆ ನೋಡ್ಕೊಂಡಿದ್ರು ಅಂತಲೂ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗ್ಬಿಟ್ಟು ಅವರಿಗೆ ನಾನು ಗೊಜ್ಜುಗಳನ್ನೆಲ್ಲ ಪಾರ್ಸಲ್ಲು ಮನೆಗೆ ಕಳಿಸ್ದೆ. ಫೈನಲಿ ನೋಡಿ ಬಾಕ್ಸಿಗೆ ಗೊಜ್ಜನ್ನೆಲ್ಲ ಹಾಕಿಕೊಟ್ಟೆ. ಅವ್ರು ತೊಗೊಂಡು ಹೋದರು. ಕೊಟ್ಬಿಟ್ಟು ಇವರು ಇನ್ನೂ ಮಲಗಿದ್ದ ಎಬ್ಬಿಸಿ ಹೋದರು. ನೋಡಿ ಹೇಗಿದೆ ನನ್ನ ಮಗನ ಮಶ್ರೂಮ್ ಕಟ್ಟಿಂಗು. ಎಲ್ಲಿಂದ ತೋರಿಸು. ಚೆನ್ನಾಗಿದೆ ನೋಡಿ. ಏನಕ್ಕೆ ಅವ್ನು ಕಟ್ಟಿಂಗ್ ತೋರಿಸ್ತಿದ್ದೀನಿ ಅಂದರೆ ಸಾಯಂಕಾಲ ಹೋಗಿ ನೆನ್ನೆ ಕಟ್ಟಿಂಗ್ ಮಾಡಿಸ್ಕೊಂಬಂದ ನನ್ನ ಮಗ. ಬಟ್ ಕಟ್ಟಿಂಗ್ ಬಾರ್ಬರ್ ಶಾಪಲ್ಲಿ ಅಮೌಂಟು ಈಸ್ಕೊಂಡಿಲ್ಲ ಹುಡುಗ. ಅವರು ನಾರ್ತ್ ಹುಡುಗ ಇರೋದು ಅಲ್ಲಿ ಕೆಲ್ಸಕ್ಕಿದ್ದಾನೆ. ಡೆಲ್ಲಿ ಹುಡುಗ ಕೆಲ್ಸಕ್ಕಿದ್ದಾನೆ. ಒಂದು ದಿವಸ ಯಾವಾಗೋ ನಮ್ಮ ಯಜಮಾನ್ರು ನೆನೆ ಕಟ್ಟಿಂಗ್ ಮಾಡಿಬಿಟ್ಟು ದುಡ್ಡು ತೊಗೊಳ್ಳಿ ಅದಕ್ಕೆ ದೊಡ್ಡವನ್ನ ಕಳಿಸಿ ಅಕ್ಕ ಅವನಿಗೂ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾನು ಇವನ್ನ ಬಿಟ್ಬಿಟ್ಟು ಅವನ್ನ ಕಳಿಸಿ ಒಂದಾದ್ಮೇಲೆ ಅಂದ. ಆಮೇಲೆ ನಾನು ದುಡ್ಡು ಅಣ್ಣ ನಾನು ಕೊಡ್ತೀನಿ, ಆಮೇಲೆ ನಾನು ದುಡ್ಡು ಇವಾಗ ಚೇಂಜ್ ಇಲ್ಲ, ನಾನು ಆಮೇಲೆ ಫೋನ್ಪೇ ಮಾಡ್ತೀನಿ ನಿಮಗೆ ಮಾಡಲಾ ಅಂದೆ. ಅಕ್ಕ ದಯವಿಟ್ಟು ದುಡ್ಡು ಕೊಡಬೇಡಿ ನನಗೆ ಅಂದ. ಮೊನ್ನೆನೂ ಒಂದು ಸತಿ ಸೈಡ್ಸ್ ಎಲ್ಲ ಸುಮ್ಮನೆ ಮಾಡಿ ಕಳಿಸಿದ್ರು, ಅವತ್ತು ದುಡ್ಡು ಇಸ್ಕೊಂಡಿಲ್ಲ. ಅವಾಗ ಸ್ಟಾರ್ಟಿಂಗಲ್ಲಿ ನಾನು ಸುಮ್ಮನೆ ಅದೇ ನೆನ್ನೆ ಕೇಳಿದೆ, ಯಾಕೆ ನೀವು ದುಡ್ಡೇ ಇಸ್ಕೊಳ್ಳಲ್ಲ, ಮೊನ್ನೆನೂ ಹಂಗೆ ಮಾಡಿ ಕಳಿಸಿದ್ದೀರಾ. ಇಲ್ಲ ಅಣ್ಣ ಈಸ್ಕೊಂಬಿಡಿ. ಇಲ್ಲೇ ನಮ್ಮ ಮನೆ ನಿಯರೇನೆ ಇಲ್ಲಿ ಪಕ್ಕದಲ್ಲೇ ಹಿಂಗೆ ಹೋಗೋವಾಗ ಇದೆ ಅವ್ರದ್ದು ಅಂಗಡಿ. ಆಮೇಲೆ ಅವಾಗ ಅವ್ನು ತುಂಬ ನೋವು ಪಟ್ಕೊಂಡು ಹೇಳ್ದ, ಅಕ್ಕ ನಾನು ಒಂದು ದಿವಸ ಅಣ್ಣ ಬಂದಿದ್ರು ಶಾಪಿಗೆ ಮಕ್ಕಳನ್ನ ಕರ್ಕೊಂಡು ಕಟ್ಟಿಂಗ್ ಮಾಡ್ಸೋಕ್ಕೆ ಅಂತ. ಆವಾಗ ನಾನು ಸಪ್ಪಗಿದ್ದಕ್ಕೆ ಯಾಕೆ ಹಿಂಗಿದೆಯಾ ಅಂತ ಕೇಳಿದ್ರು. ಇಲ್ಲ ನಮ್ಮ ಅಮ್ಮಂಗೆ ತುಂಬಾ ಹುಷಾರಿಲ್ಲ, ಮೆಡಿಸಿನ್ಗೆ ಕಾಸಿಲ್ಲ ಅಣ್ಣ, ನನಗೆ ಕಾಸು ಬೇಕಾಗಿತ್ತು ಅಂತ ಕೇಳಿದಾಗ ನಮ್ಮ ಯಜಮಾನ್ರು ದುಡ್ಡು ಕೊಟ್ರಂತೆ ಅವರಿಗೆ. ಊರಿಗೆ ದುಡ್ಡು ಕಳಿಸ್ಬೇಕು ನಾನು, ಹಿಂಗೆ ಈ ಥರ ಆಗ್ಬಿಟ್ಟಿದೆ ಸಿಚುವೇಶನ್ ಅಂತ ಹೇಳಿದಾಗ ನಮ್ಮ ಹಸ್ಬೆಂಡು ಫೋನ್ಪೇ ಕಳಿಸಿ ದುಡ್ಡನ್ನ ಕೊಟ್ರಂತೆ. ಫಸ್ಟು ಊರಿಗೆ ನಿಮ್ಮ ಅಮ್ಮಂಗೆ ಕಳಿಸು ಮೆಡಿಸಿನ್ಗೆ ದುಡ್ಡು ಅಂತ. ಅದಕ್ಕೆ ಅಕ್ಕ ನಾನು ಈ ಅಂಗಡಿಯಲ್ಲಿ ಎಷ್ಟು ದಿವಸ ಕೆಲಸಕ್ಕಿರ್ತೀನೋ ಅಷ್ಟು ದಿವಸ ನಿಮ್ಮ ಮಕ್ಕಳಿಗೆ ನಾನು ಕಟ್ಟಿಂಗ್ ಮಾಡ್ತೀನಿ, ದುಡ್ಡು ಕೊಡಬೇಡಿ, ನಾನು ಈಸ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ರು. ಅದೆಲ್ಲೋ ಒಂದು ಕಡೆ ನನಗೆ ತುಂಬಾ ಅವ್ರು ನೆನಪಾಗೋಯ್ತು. ಯಾವುದು ಅಷ್ಟೇ ಯಾರಿಗಾದ್ರೂ ಹೆಲ್ಪ್ ಮಾಡಿರೋದು ಹೇಳ್ಕೊಳ್ತಾನೆ ಇರಲಿಲ್ಲ. ಸ್ಕೂಲಲ್ಲೂ ಅಷ್ಟೇ ಮೊನ್ನೆ PT ಮಾಸ್ಟ್ರಿಗೆ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂದಿದ್ದ ಟೈಮಲ್ಲಿ ಅವ್ರಿಗೂ ಹುಷಾರಿರಲಿಲ್ಲ. ಯಾಕೆ ಸರ್ ಈ ಥರ ಆಗ್ಬಿಟ್ಟಿದ್ದೀರಾ ಅಂತ ಕೇಳಿದ್ರಂತೆ. ಇಲ್ಲ ಸರ್ ಈ ಥರ ತುಂಬ ಹುಷಾರಿಲ್ಲ, ಊರಿಗೆ ಹೋಗ್ತಾ ಇದ್ದೀನಿ ಇವಾಗ, ಅಮ್ಮಂಗೂ ತುಂಬಾ ಹುಷಾರಿಲ್ಲಂತೆ, ನಾನು ಇವಾಗ ಸ್ವಲ್ಪ ದಿವಸ ಇರೋದಿಲ್ಲ ಸರ್ ಅಂತ ಹೇಳಿದ್ರಂತೆ. ಅವಾಗ ದುಡ್ಡೇನಾದರೂ ಬೇಕಾದರೆ ಮೇಯ್ನ್ ಪ್ರಾಬ್ಲಮ್ ಅದೇ ಅಲ್ವಾ ಸರ್ ಅಂದಾಗ PT ಮಾಸ್ಟ್ರಿಗೂ ಕೂಡ ಸ್ಕೂಲಲ್ಲಿ ದುಡ್ಡನ್ನ ಕೊಟ್ಟಿದ್ರಂತೆ. ಅವ್ರು ಮೊನ್ನೆ ತುಂಬಾ ಮಕ್ಕಳಿಬ್ಬರನ್ನೂ ಇಟ್ಕೊಂಡು ತುಂಬಾ ಹತ್ತುಬಿಟ್ರು. ಸರ್ ಎಷ್ಟು ಒಳ್ಳೆಯವರು ಮೇಡಮ್ ಅಂತ. ಆವಾಗ ಅವರು ಬಾಯಿ ಬಿಟ್ಟು ಹೇಳಿದ್ರು, ಮೇಡಮ್ ಈ ಥರ ನಮ್ಮ ತಾಯಿಗೆ ಹುಷಾರಿಲ್ಲ, ಊರಿಗೆ ಹೋಗ್ತಾ ಇದ್ದೀನಿ ಅಂದಾಗ ಸರ್ ನನಗೆ ಫೋನ್ಪೇ ಮಾಡಿದರು ದುಡ್ಡು. ಬಟ್ ಇವಾಗ ನನ್ನ ಹತ್ರ ಕೊಡೋಕ್ಕಿಲ್ಲ ಮೇಡಮ್. ಮತ್ತೆ ಕೇಳಿದ್ರಂತೆ ಅವ್ರ ಊರಿಂದ ಬಂದಮೇಲೆ, ಯಾವಾಗ ನಿನಗೆ ದುಡ್ಡು ಬೇಕು ಅಂದರೂ ಕೇಳು ಕೊಡ್ತೀನಿ ಅಂತ. ಅಷ್ಟು ಒಳ್ಳೆ ಮನಸ್ಸಿದ್ದಂಥ ವ್ಯಕ್ತಿ ಅವರು. PT ಮಾಸ್ಟ್ರು ಹೇಳಿದ್ರು, ಮೇಡಮ್ ನಿಮ್ಗೆ ಯಾವಾಗಾದರೂ ಏನಾದರೂ ಪ್ರಾಬ್ಲಮ್ ಇದ್ದಾಗ ಮಕ್ಕಳಿಗೆ ಹೇಳಿ ಕಳಿಸಿದ್ದಾರೆ, ನನ್ನ ಹತ್ರ ಹೇಳಿಲ್ಲ. ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದಾಗ ಅಮೌಂಟ್ಗೆ ಏನಾದರೂ ಇದ್ದಾಗ ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಬಟ್ ಕೊಟ್ಟಿರೋದನ್ನ ಈಸ್ಕೊಳಕ್ಕೆ ನನಗಿಷ್ಟ ಇಲ್ಲ, ಅವ್ರ ಹೆಸ್ರು ಹಾಗೆ ಉಳ್ಕೊಂಡ್ಲಿ. ಆ ಥರ ತುಂಬಾ ಹೆಲ್ಪಿಂಗ್ ನೇಚರ್ ಇದ್ದಂಥ ವ್ಯಕ್ತಿ. ಅವ್ರ ಹತ್ರ ದುಡ್ಡಿಲ್ಲ ಅಂದರೂ ಕೇಳಿದ್ರೆ ಕಷ್ಟ ಅಂತ ಇದ್ದವ್ರಿಗೆ ಕೊಟ್ಬಿಡ್ತಾಯಿದ್ರು. ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಮತ್ತು ಚಿಕನ್ನಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಅವರೆಲ್ಲೋ ನನ್ನ ಮಕ್ಕಳಿಗೆ, ನನಗೆ ಅಪ್ಪ ಇರಲಿಲ್ಲ, ನಮ್ಮ ಮಕ್ಕಳಿಗೆ ತಾತನ ಪ್ರೀತಿ ಏನಂತಾನೆ ಗೊತ್ತಿಲ್ಲ. ಅವರಿಗೆ ಆ ಪ್ರೀತಿನ ಕೊಡ್ತಿದ್ದಾರೆ ಈಗ. ಅಪ್ಪಾಜಿ ಬಂದೋದ್ರಲ್ಲ, ಅವನ್ನ ಕೂಡ ಎಬ್ಬಿಸಿ ಮನೆಗೆ ಕರೆದ್ರು, ಮನೆಗೆ ಬಾ ನಮ್ಮ ಮನೆಗೆ ಇವತ್ತು ಅಂತ. ಬಟ್ ಅವನಿನ್ನೂ ಫ್ರೆಶ್ ಅಪ್ ಏನೂ ಆಗಿಲ್ಲ. ಮತ್ತೆ ಕರ್ಕೊಂಡು ಹೋಗ್ತೀನಿ ಸಂಜೆ ಹಂಗೆ ಬಂದು ಅಂತ ಹೇಳಿದ್ದಾರೆ ಇವನ್ನ. ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತೀಯಮ್ಮ ಸಂಡೇ ಸ್ಪೆಷಲ್ಲು? ಚಿಕನ್ ಸಾಂಬಾರು ಬೇಡ ಮಮ್ಮಿ, ಬಸ್ಸಾರು ಬೇಡ ಮಮ್ಮಿ, ನಮಗೆ ಕಬಾಬ್ ತಿನ್ನಬೇಕು ಅನಿಸುತ್ತೆ. ಯಾಕಂದರೆ ವಾರಕ್ಕೆ 2 ಸತಿ ನಮ್ಮ ಯಜಮಾನ್ರು ಗ್ರಿಲ್ಲು, ತಂದೂರಿ, ಕಬಾಬು ಈ ಥರ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ನಮಗೆ. ನೀವೆಲ್ಲ ಏನೆಲ್ಲ ಸ್ಪೆಷಲ್ ಸಂಡೇ ಮಾಡ್ಕೊಂಡು ತಿಂತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಂತಾಟೆ ಗೊತ್ತಾಯ್ತು.
ವೆಲ್ಕಮ್ ಇನ್ ಮೈ ಕಿಚನ್. ಬನ್ನಿ ಸಂಡೇ ಏನು ಮಾಡ್ಕೊಂಡು ತಿಂತಾಯಿದ್ರೆ ನೋಡಿದ್ರೆಲ್ಲ ಅಂಕಲ್ ಎಲ್ಲ ತಂದ್ಕೊಟ್ಟು ಹೋಗಿದ್ದಾರೆ. ಇನ್ನೂ ಏನು ಮಾಡಿಲ್ಲ. ಮಕ್ಕಳು ಚಿಕನಲ್ಲಿ ಸಾಂಬಾರು ಮಾಡೋಣ ಅಂದರೆ ಬೇಡ, ಅವರು KFC ಟೈಪಲ್ಲಿ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಿದ್ದಾರೆ. ಈಗ ಕಿಚನ್ ಒಳಗಡೆ ಎಂಟರ್ ಆಗಿದ್ದೀನಿ. ಎಲ್ಲೋ ತುಂಬ ತುಂಬ ಕಂಟ್ರೋಲ್ ಮಾಡ್ಕೊಂಡು ವ್ಲಾಗ್ ಮಾಡಿದೆ, ಖುಷಿಯಾಗಿರಬೇಕು ಅಂತ. ಮಕ್ಕಳಿದ್ದಾರೆ, ಮಕ್ಕಳ ಜೊತೆ ಸಂಡೇ ತುಂಬ ಚೆನ್ನಾಗಿ, ಬಟ್ ಆಗೋದೇ ಇಲ್ಲ ನನ್ನ ಕೈಯಲ್ಲಿ. ಅವರೆಲ್ಲೋ ತುಂಬಾ ನೆನಪಾಗ್ಬಿಡ್ತಾರೆ ಕಿಚನಲ್ಲಿ ಬಂದರೆ. ಎಕ್ಸ್ಪೆಷಲಿ ಸಂಡೇ ಅಂದ್ರೇ ನನಗೆ ಮನೇಲಿ ಇರೋಕ್ಕನೇ ಇಷ್ಟ ಆಗಲ್ಲ. ಮಕ್ಕಳ ಮುಂದೆ ಹೇಳಬಾರ್ದು, ಅವರು ಕುಗ್ಬಿಡ್ತಾರೆ, ಸ್ಟ್ರಾಂಗ್ ಆಗಿರಬೇಕು ಅಂತ ಟ್ರೈ ಮಾಡ್ತೀನಿ. ಬಟ್ ಕಿಚನಲ್ಲಿ ಬಂದು ಈ ಥರ ಡೀಪ್ ಫ್ರೈ ಐಟಮ್ಸ್ ಏನಾದರೂ ಮಾಡಬೇಕಂದ್ರೆ ಅವ್ರು ನೆನಪಾಗ್ಬಿಡ್ತಾರೆ. ಅವ್ರು ಇದ್ದಷ್ಟು ದಿವಸ ನನ್ನ ಕೈಲಿ ಒಂದು ಐಟಮ್ಮು ಕೂಡ ಡೀಪ್ ಫ್ರೈ ಮಾಡಿಸೇ ಇಲ್ಲ. ಆಯಿಲ್ ಹತ್ರ ನನ್ನನ್ನು ಬಿಡ್ತಾನೆ ಇರಲಿಲ್ಲ. ಏನೋ ಒಂದು ಮಾಡ್ಕೊಳ್ತೀನಿ ಗಾಯ ಅಂತ. ಅದಕ್ಕೆ ತುಂಬಾ ನೆನಪಾಗ್ತಿದ್ದಾರೆ, ಅವನ್ನ ಬಿಟ್ಟು ತಿನ್ನಬೇಕಲ್ಲ ಅಂತ. ಬನ್ನಿ KFC ಮಾಡಿಕೊಡ್ತಿದ್ದೀನಿ ಮಕ್ಕಳಿಗೆ. KFC ಬೇಕು ಅಂತ ಕೇಳ್ತಿದ್ದಾರೆ. ತುಂಬ ದಿವಸಗಳೇ ಆಯಿತು, ಅವ್ರು ಇದ್ದಾಗ ಮಾಡಿದ್ವಿ. ಸೊ ಮಕ್ಕಳಿಗೋಸ್ಕರ ಮಾಡಲೇಬೇಕು. ಪಾಪ ಮಕ್ಕಳು ತಿಂದು ತುಂಬ ದಿವಸ ಆಗಿದೆ. ಬನ್ನಿ ಯಾವ ಥರ ಮಾಡೋದು ಏನಿಲ್ಲ ಅಂತ ತೋರಿಸ್ಕೊಡ್ತೀನಿ. KFCಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಹೇಗಿಲ್ಲ ಅಂತ ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ KFCನ ಯಾವ ಥರ ಮಾಡೋದು ಅಂತ ರೆಸಿಪಿ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ. ನೋಡಿ, ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವುದೇ ಥರ ಟೇಸ್ಟಿಂಗು ಕಲರು ಏನೂ ಯೂಸ್ ಮಾಡಿಲ್ಲ ನಾನು. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ. ಪ್ರತಿಯೊಬ್ಬರಿಗೂ ಇಷ್ಟನೇ ಅಲ್ವಾ. ಚಿಕ್ಕವರಿಂದ ದೊಡ್ಡವರವರೆಗೂ ಮಾಡಿಕೊಂಡು ಟೇಸ್ಟ್ ಮಾಡಿ ಈ ರೆಸಿಪಿನ. ಫೈನಲಿ ನೋಡಿ, ಎಲ್ಲರೂ KFCನ ಟೇಸ್ಟ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀನಿ. ಒಂದು ರಿವ್ಯೂ ಕೂಡ ಕೊಡಲ್ಲ. ಹೇಗಿದೆ ಅಂತ ಹೇಳಿ. ಹೇಗಿದೆ ಬೇಬಿ? ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, KFC ಥರನೇ ಇದೆ. ಇವತ್ತಿನ ಸಂಡೇ ಸ್ಪೆಷಲ್ ಡೇ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.